ಹಲೋ ಗೈಸ್, ಲರ್ನಿಫೈ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇಂದಿನ ವಿಡಿಯೋಗಳಲ್ಲಿ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗದ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋಸ್ ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಒಂದು ಸರಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಹಳೆ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗಕ್ಕೆ ಇರುವಂತಹ ವ್ಯತ್ಯಾಸಗಳು ಅಂದರೆ ಡಿಫ್ರೆನ್ಸಸ್ನ ತಿಳ್ಕೊಳ್ಳೋಣ. ಫಸ್ಟ್ಗೆ ನಾವು ಈ ಶಿಲಾಯುಗಗಳಿಗೆ ಇರುವಂತಹ ಹೆಸರುಗಳನ್ನ ನೋಡೋಣ. ಅಂದರೆ ಡಿಫ್ರೆಂಟ್ ನೇಮ್ಸು. ಹಳೆ ಶಿಲಾಯುಗಕ್ಕೆ ನಾವು ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಇದಕ್ಕೆ ಓಲ್ಡ್ ಸ್ಟೋನ್ ಏಜ್, ಅಂಟರ್ ಗ್ಯಾದರರ್ ಏಜ್ ಮತ್ತು ಚಿಪ್ಡ್ ಸ್ಟೋನ್ ಏಜ್ ಅಂತಲೂ ಕರಿತೀವಿ. ಇನ್ನು ಮಧ್ಯಶಿಲಾಯುಗಕ್ಕೆ ಬಂದರೆ ಮಿಸೋಲಿಥಿಕ್ ಏಜು, ಮಿಡಲ್ ಸ್ಟೋನ್ ಏಜ್ ಅಂತ ಕರಿತೀವಿ, ಮೈಕ್ರೋಲಿಥ್ ಏಜ್ ಅಂತಲೂ ಕರಿತೀವಿ. ಇನ್ನೊಂದು ಹೆಸರು ಟ್ರಾನ್ಸಿಷನಲ್ ಏಜ್, ಅಂದರೆ ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ಸೇತುವೆ ಅಂತಲೂ ಕರೀತಾರೆ. ನವಶಿಲಾಯುಗ ಅಂದರೆ ನಿಯೋಲಿಥಿಕ್ ಏಜು. ಇದಕ್ಕೆ ನಾವು ನ್ಯೂ ಸ್ಟೋನ್ ಏಜು, ಫುಡ್ ಪ್ರೊಡ್ಯೂಸಿಂಗ್ ಏಜು ಮತ್ತು ಅಗ್ರಿಕಲ್ಚರಲ್ ರೆವಲ್ಯೂಷನ್ ಏಜ್ ಅಂತಲೂ ಕರಿತೀವಿ. ಇವಾಗ ನಾವು ಇದರ ಡಿಫ್ರೆನ್ಸಸ್ನ ನೋಡ್ತಾ ಹೋಗೋಣ. ಫಸ್ಟ್ಗೆ ನಾವು ಕಾಲಮಾನ ಅಂದರೆ ಟೈಮಿಂಗ್ ನೋಡೋಣ. ಹಳೆ ಶಿಲಾಯುಗ ಸುಮಾರು 25 ಲಕ್ಷ ವರ್ಷ ಬಿ ಸಿಯಿಂದ 10,000 ಬಿ ಸಿವರೆಗೂ ಇದೆ. ಮಧ್ಯಶಿಲಾಯುಗ 10,000 ಬಿ ಸಿಯಿಂದ 8,000 ಬಿ ಸಿ. ನವಶಿಲಾಯುಗ 8,000 ಬಿ ಸಿಯಿಂದ 4,000 ಬಿ ಸಿವರೆಗೆ ಇರಬಹುದು. ಹಳೆ ಶಿಲಾಯುಗಕ್ಕೆ ನಾವು ಪ್ಲೇಸ್ಟೋಸಿನ್ ಎಪೋಚ್ ಅಂದರೆ ಹಿಮಯುಗದ ಕಾಲ ಅಂತ ಕರಿತೀವಿ. ಮಧ್ಯಶಿಲಾಯುಗಕ್ಕೆ ಪ್ಲೇಸ್ಟೋಸಿನ್ ಮುಗಿದು ಹಾಲೋಸಿನ್ ಆರಂಭ ಕಾಲ ಅಂತ ಕರಿತೀವಿ. ನವಶಿಲಾಯುಗಕ್ಕೆ ಹಾಲೋಸಿನ್ ಎಪೋಚ್ ಅಂದರೆ ಬೆಚ್ಚಗಿನ ಹವಾಮಾನದ ಕಾಲ ಅಂತ ಕರಿತೀವಿ. ಆರ್ಥಿಕತೆ ಅಂದರೆ ಎಕಾನಮಿ. ಹಳೆ ಶಿಲಾಯುಗದಲ್ಲಿ ಫುಡ್ ಗ್ಯಾದರರ್ಸ್ ಆಗಿದ್ದರು, ಅಂದರೆ ಬೇಟೆ ಆಡೋದು ಮತ್ತು ಕಾಡಿನಲ್ಲಿ ಆಹಾರ ಸಂಗ್ರಹಣ ಮಾಡ್ತಾಯಿದ್ರು. ಮಧ್ಯಶಿಲಾಯುಗಕ್ಕೆ ಬಂದರೆ ಫುಡ್ ಗ್ಯಾದರಿಂಗ್ ಮತ್ತು ಆರಂಭಿಕ ಫುಡ್ ಪ್ರೊಡಕ್ಷನ್, ಅಂದರೆ ಆರಂಭಿಕವಾಗಿ ಆಹಾರವನ್ನು ಬೆಳೀತಾಯಿದ್ರು. ಕಾಡು ಧಾನ್ಯ ಸಂಗ್ರಹ, ಮೀನುಗಾರಿಕೆ. ಇನ್ನು ನವಶಿಲಾಯುಗಕ್ಕೆ ಬಂದರೆ ಫುಡ್ ಪ್ರೊಡ್ಯೂಸಿಂಗ್ ಅಂದರೆ ಆಹಾರ ಬೆಳೆಯೋದು ತುಂಬ ರೂಢಿ ಆಯಿತು ಮತ್ತು ಕೃಷಿ ಹಾಗೂ ಪಶುಪಾಲನೆ ಇಲ್ಲಿಂದನೇ ಸ್ಟಾರ್ಟ್ ಆಯಿತು. ಆಯುಧ ತಂತ್ರಜ್ಞಾನ. ಹಳೆ ಶಿಲಾಯುಗದಲ್ಲಿ ಚಿಪ್ಡ್ ಸ್ಟೋನು, ಆ್ಯಂಡೆಕ್ಸ್ ಕ್ಲೇವರು ಮತ್ತು ಅಬೇಲಿಯನ್ ಮತ್ತು ಅಕೇಲಿಯನ್ ಎಂಬ ಮುಖ್ಯ ಆಯುಧಗಳನ್ನು ಬಳಸ್ತಾ ಇದ್ರು. ಮಧ್ಯಶಿಲಾಯುಗದಲ್ಲಿ ಮೈಕ್ರೋಲಿತ್ ಅಂದರೆ ಸಣ್ಣ ಜಾಮಿತಿಯ ಆಯುಧಗಳನ್ನು ಬಳಸ್ತಾ ಇದ್ರು, ಲೈಕ್ ಬಿಲ್ಲು, ಬಾಣ. ಇನ್ನು ನವಶಿಲಾಯುಗದಲ್ಲಿ ಗ್ರೌಂಡು ಮತ್ತು ಪಾಲಿಶ್ಡ್ ಸ್ಟೋನ್ಸು ಅಂದರೆ ಕೊಡಲಿ, ಗುದ್ದಲಿ, ಕೃಷಿ ಆಯುಧಗಳನ್ನು ತುಂಬ ರೂಢಿಯಲ್ಲಿ ಬಳಸ್ತಾ ಇದ್ರು. ವಸತಿ ಅಂದರೆ ಶೆಲ್ಟರು. ಹಳೆ ಶಿಲಾಯುಗದಲ್ಲಿ ಗುಹೆ ಮತ್ತು ಕಲ್ಬಂಡೆ ಕೆಳಗಡೆ ವಾಸಿಸ್ತಾ ಇದ್ರು. ಮಧ್ಯಶಿಲಾಯುಗದಲ್ಲಿ ನದಿ ದಂಡೆ, ಗುಹೆ, ಅರೆ ಶಾಶ್ವತ. ಅಂದರೆ ಮಧ್ಯಶಿಲಾಯುಗದಲ್ಲಿ ಸೀಸನಲ್ ವೆಕೇಷನ್ಸ್ ಇರ್ತಿದ್ವು, ಅಂದರೆ ಮಳೆಗಾಲದಲ್ಲಿ ಗುಹೆಗಳಲ್ಲಿ ವಾಸ ಮಾಡ್ತಾಯಿದ್ರು, ಬೇಸಿಗೆ ಕಾಲದಲ್ಲಿ ನದಿ ದಂಡೆ ಪಕ್ಕದಲ್ಲಿ ವಾಸ ಮಾಡ್ತಾಯಿದ್ರು. ಇನ್ನು ನವಶಿಲಾಯುಗದಲ್ಲಿ ಮಣ್ಣು ಮತ್ತು ಹುಲ್ಲಿನ ಶಾಶ್ವತ ಮನೆಗಳನ್ನು ನಿರ್ಮಾಣ ಮಾಡ್ತಾರೆ. ಇದರಿಂದ ಗ್ರಾಮಗಳು ಹುಟ್ಟುತ್ತವೆ. ಸಮಾಜ ಅಂದರೆ ಸೊಸೈಟಿ. ಬ್ಯಾಂಡ್ ಸೊಸೈಟಿ. ಹಳೆ ಶಿಲಾಯುಗದಲ್ಲಿ 20-30 ಜನ ವಾಸ ಮಾಡ್ತಾಯಿದ್ರು ಒಂದೇ ಹತ್ರ. ಇಲ್ಲಿ ಸಮಾನತೆ ತುಂಬ ಜಾಸ್ತಿ ಇತ್ತು, ಅಂದರೆ ಅಲ್ಲಿ ಶ್ರೀಮಂತ ಮತ್ತು ಬಡವ ಅನ್ನೋ ಭೇದ ಭಾವ ಇರ್ತಿರ್ಲಿಲ್ವಲ್ಲ. ಮಧ್ಯಶಿಲಾಯುಗದಲ್ಲಿ ದೊಡ್ಡ ಗುಂಪು, ಆಹಾರ ಹಂಚಿಕೆ. ನವಶಿಲಾಯುಗದಲ್ಲಿ ಕುಟುಂಬ ವ್ಯವಸ್ಥೆ ಬಂತು, ಕಾರ್ಮಿಕ ವಿಭಜನೆ ಆಯಿತು, ಖಾಸಗಿ ಆಸ್ತಿ ಬಂತು, ಅಂದರೆ ನಂದು ಆಸ್ತಿ ಮತ್ತು ನಿಂದು ಆಸ್ತಿ ಅಂತ ಡಿವೈಡ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಮುಖ್ಯ ಆವಿಷ್ಕಾರಗಳನ್ನ ನೋಡೋದಾದರೆ ಹಳೆ ಶಿಲಾಯುಗದಲ್ಲಿ ಬೆಂಕಿ ಬಳಕೆ ಆರಂಭದಲ್ಲಿಲ್ಲ ಅಂದ್ರೂ ಕೊನೆಯಲ್ಲಿ ಬಂತು. ಗುಹಾಕಲೆಯ ಆರಂಭನೂ ಇಲ್ಲಿ ಸ್ಟಾರ್ಟ್ ಆಯಿತು. ಮಧ್ಯಶಿಲಾಯುಗದಲ್ಲಿ ನಾಯಿ ಸಾಕಾಣಿಕೆ ಮತ್ತು ಮೈಕ್ರೋಲಿತ್ ತಂತ್ರ ರೂಢಿಯಲ್ಲಿತ್ತು. ನವಶಿಲಾಯುಗದಲ್ಲಿ ಅತ್ಯಂತ ದೊಡ್ಡ ಆವಿಷ್ಕಾರ ಅಂದರೆ ಅದು ಚಕ್ರ. ಕುಂಬಾರನ ಚಕ್ರ, ಮಡಕೆ, ನೇಯ್ಗೆ ಮತ್ತು ಮಾತೃದೇವತೆ ಆರಾಧನೆ ಇಲ್ಲಿ ರೂಢಿಯಾಯಿತು. ಇನ್ನು ಏನು ತಿಳಿದಿರಲಿಲ್ಲ ಅಂದಿದ್ರೆ, ಹಳೆ ಶಿಲಾಯುಗದ ಜನರಿಗೆ ಕೃಷಿ, ಪಶುಪಾಲನೆ ಮತ್ತು ಮಡಕೆ, ಲೋಹ ಇದ್ರಗಳ ಬಗ್ಗೆ ಅರಿವಿರಲಿಲ್ಲ. ಮಧ್ಯಶಿಲಾಯುಗದಲ್ಲಿ ಪೂರ್ಣ ಕೃಷಿ ಇರಲಿಲ್ಲ, ಪಾಲಿಶ್ಡ್ ಟೂಲ್ ಇತ್ತು, ಶಾಶ್ವತ ಮನೆ ಇರಲಿಲ್ಲ. ನವಶಿಲಾಯುಗದಲ್ಲಿ ಶಾಶ್ವತ ಮನೆ ಬಂತು, ಗ್ರಾಮಗಳು, ನಗರಗಳು ಬೆಳವಣಿಗೆ ಆದವು. ಭಾರತದ ಪ್ರಮುಖ ನೆಲೆಗಳನ್ನ ನೋಡೋದಾದರೆ ಅತ್ತಿರಾಂಪಕಂ ತಮಿಳುನಾಡಿನಲ್ಲಿದೆ, ಮಧ್ಯಪ್ರದೇಶನ ಭಿಂಬೆಟ್ಕಾ, ಕರ್ನಾಟಕದ ಹುಣಸಗಿ, ಮಧ್ಯಪ್ರದೇಶದ ಹಾತ್ನೋರಾ. ಮಧ್ಯಶಿಲಾಯುಗಕ್ಕೆ ಬಂದರೆ ರಾಜಸ್ಥಾನದ ಬಾಗೋರ್,
ಮಧ್ಯಪ್ರದೇಶದ ಆದಮ್ಗಢ್, ಉತ್ತರ ಪ್ರದೇಶದ ಸಹಾರ್ ನಹರೈ, ಕರ್ನಾಟಕದ ಬೀಳಗಿ. ಇನ್ನು ನವಶಿಲಾಯುಗಕ್ಕೆ ಬಂದರೆ ಮೆಹರ್ಗಢ್, ಜಮ್ಮು ಕಾಶ್ಮೀರದ ಬುರ್ಜ್ ಓಂ, ಉತ್ತರ ಪ್ರದೇಶದ ಕೊಳಿವಾ ಮತ್ತು ಕರ್ನಾಟಕದ ಸಂಗನಕಲ್ಲು. ಇವಾಗ ನಾವು ನವಶಿಲಾಯುಗದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ನವಶಿಲಾಯುಗದ ಜನರಿಗೆ ಪುನರ್ಜನ್ಮದಲ್ಲಿ ತುಂಬ ನಂಬಿಕೆ ಇತ್ತು. ಸೊ ಅದಕ್ಕೆ ಅವರು ಸಮಾಧಿಯಲ್ಲಿ ಅವರು ಬಳಸುತ್ತಿದ್ದ ವಸ್ತುಗಳನ್ನು ಇಡುತ್ತಿದ್ದರು. ಇವರ ಸಮಾಧಿಗಳು ಡಾಲ್ಮೆನ್ಸ್ ಅಂತ ಕರೀತಾ ಇದ್ರು. ನವಶಿಲಾಯುಗಕ್ಕೆ ಸೇರಿದ ಮಾನವ ಪ್ರೋಟೋ ಆಸ್ಟ್ರಲೈಟ್ ಪಂಗಡಕ್ಕೆ ಸೇರಿದವನು. ನವಶಿಲಾಯುಗದ ಆಯುಧಗಳು ನುಣುಪಾದ ಒಳಪಾದವು. ಕಾರಣ ಇವುಗಳನ್ನು ಬೆಸಾಲ್ಟ್ ಮತ್ತು ಡಯೋರೈಟ್ ಕಲ್ಲುಗಳಿಂದ ಮಾಡಲಾಗಿದೆ. ಈ ಕಲ್ಲುಗಳು ದಕ್ಷಿಣ ಭಾರತದಲ್ಲಿ ಹೇರಳವಾಗಿ ದೊರೆಯುತ್ತವೆ. ಸೊ ದಕ್ಷಿಣ ಭಾರತ ನವಶಿಲಾಯುಗದ ತವರು ಮನೆ ಅಂತ ಕರೀತಾರೆ. ಈ ಕಾಲಘಟ್ಟದ ಸಂಸ್ಕೃತಿಯನ್ನು ಕೊಡಲಿಗಳ ಸಂಸ್ಕೃತಿ ಅಂತ ಕರೀತಾರೆ. ನವಶಿಲಾಯುಗದ ಕಾಲದಲ್ಲಿ ರಾಗಿ, ಭತ್ತ, ಹುರುಳಿ, ಗೋಧಿ ಮುಖ್ಯ ಬೆಳೆಗಳಾಗಿದ್ದವು. ಸುಮಾರು ಕ್ರಿಸ್ತಶಕ 16ನೇ ಶತಮಾನಕ್ಕೆ ಸೇರಿದ ಮಡಕೆಯೊಂದರಲ್ಲಿ ರಾಗಿ ಮತ್ತು ಗೋಧಿ ದೊರೆತಿದೆ. 1940ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿಯಲ್ಲಿ ಮೈಸೂರು ಪುರಾತತ್ವ ಇಲಾಖೆ ನವಶಿಲಾಯುಗದ ಮಡಕೆಗಳನ್ನು ಹಾಗೂ ರೋಮನ್ನರ ನಾಣ್ಯಗಳನ್ನು ಪತ್ತೆ ಹಚ್ಚಿದರು. ನವಶಿಲಾಯುಗದ ಶವ ಸಂಸ್ಕಾರ ಪದ್ಧತಿ 3 ರೀತಿಲಿತ್ತು. ಫಸ್ಟು ಸುಡುವ ಪದ್ಧತಿ, ಎರಡನೇದು ಉಳುವ ಪದ್ಧತಿ ಮತ್ತು ಮೂರನೇದು ಊತಿದ ಶವವನ್ನು ತೆಗೆದು ಮೂಳೆಗಳನ್ನು ಕುಂಭಗಳ ಮಡಿಕೆಯಲ್ಲಿ ಇಟ್ಟು ಉಳುವ ಪದ್ಧತಿ. ನವಶಿಲಾಯುಗದ ಕ್ರಾಂತಿ. ನವಶಿಲಾಯುಗದ ಮಾನವ ಮಡಿಕೆಗಳ ಮೇಲೆ ಸ್ತ್ರೀ ಹಾಗೂ ಹಸುವಿನ ಚಿತ್ರಗಳನ್ನು ಬಿಡಿಸಿ ಅದನ್ನು ಪೂಜಿಸುತ್ತಿದ್ದ. ಸ್ತ್ರೀಯನ್ನು ವಂಶವೃದ್ಧಿ ದೇವತೆಯಾಗಿ ಪೂಜೆ ಮಾಡುತ್ತಿದ್ದ. ಇದನ್ನು ಪ್ರೊಫೆಸರ್ ಗಾರ್ಡನ್ ಚೈಲ್ಡ್ ನವಶಿಲಾಯುಗದ ಕ್ರಾಂತಿ ಎಂದು ಕರೆದಿದ್ದಾರೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಲರ್ನಿಫೈ ಕನ್ನಡ ಹಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.